ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿಯವರ ಕಥಾಮೃತ ಶಶಾಂಕವತಿ ಲಂಬಕ, ಬೇತಾಳ ಪಂಚವಿಂಶತಿ ಕಥೆಗಳು, ಕಥೆ 5, ತರಂಗ 12. ತ್ರಿವಿಕ್ರಮಸೇನನು 5ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ಉಜ್ಜಯಿನಿಯಲ್ಲಿ ಪುಣ್ಯಸೇನನೆಂಬ ರಾಜನಿದ್ದನು. ಅವನ ಮಂತ್ರಿಯಾದ ಹರಿಸ್ವಾಮಿಗೆ ದೇವಸ್ವಾಮಿ ಎಂಬ ಮಗನೂ ಸೋಮಪ್ರಭೆ ಎಂಬ ಮಗಳೂ ಇದ್ದರು. ಈ ಸೋಮಪ್ರಭೆ ಎಂಬ ಹುಡುಗಿಯು ತನ್ನನ್ನು ಶೂರನಿಗಾಗಲಿ ಜ್ಞಾನಿಗಾಗಲಿ ವಿಜ್ಞಾನಿಗಾಗಲಿ ಮದುವೆ ಮಾಡಿಕೊಡಬೇಕೆಂದು ತನ್ನ ತಾಯಿ ತಂದೆಗಳಿಗೂ ಅಣ್ಣನಿಗೂ ಹೇಳಿದ್ದಳು. ಒಂದು ದಿನ ಅವನು ಒಬ್ಬ ದಕ್ಷಿಣ ದೇಶದ ರಾಜನ ಹತ್ತಿರಕ್ಕೆ ಹೋಗಿರಲು ಅಲ್ಲಿಗೆ ಒಬ್ಬ ಬ್ರಾಹ್ಮಣನು ಬಂದು ಸೋಮಪ್ರಭೆಯನ್ನು ಮದುವೆಯಾಗುವುದಾಗಿ ಹೇಳಿದನು. ಹರಿಸ್ವಾಮಿಯು, ನೀನೇನು ಜ್ಞಾನಿಯೇ, ವಿಜ್ಞಾನಿಯೇ, ಶೂರನೇ, ಈ ಮೂವರಲ್ಲಿ ಯಾರಿಗಾದರೂ ಮಾತ್ರ ಕೊಡಬಹುದು ಎಂದನು. ಬ್ರಾಹ್ಮಣನು ತಾನು ವಿಜ್ಞಾನಿ ಎಂದನು ಮತ್ತು ತನ್ನ ವಿಜ್ಞಾನವನ್ನು ತೋರಿಸಲು ಒಂದು ಆಕಾಶಗಾಮಿಯಾದ ರಥವನ್ನು ರಚಿಸಿ ಅದರಲ್ಲಿ ಹರಿಸ್ವಾಮಿಯನ್ನು ಕೂರಿಸಿಕೊಂಡು ಒಂದು ಕ್ಷಣದಲ್ಲಿ ಸ್ವರ್ಗಾದಿ ಲೋಕಗಳನ್ನೆಲ್ಲ ತೋರಿಸಿಕೊಂಡು ಬಂದನು. ಹರಿಸ್ವಾಮಿಗೆ ಸಂತೋಷವಾಗಿ ಅವನಿಗೆ ತನ್ನ ಮಗಳನ್ನು ಅಂದಿನಿಂದ 7ನೆಯ ದಿನ ಮದುವೆ ಮಾಡಿಕೊಡುವುದಾಗಿ ವಾಗ್ದಾನ ಮಾಡಿದನು. ಅದೇ ಕಾಲದಲ್ಲಿ ಮತ್ತೊಬ್ಬ ಬ್ರಾಹ್ಮಣನು ಉಜ್ಜಯಿನಿಗೆ ಬಂದು ದೇವಸ್ವಾಮಿಯನ್ನು ಕಂಡು ಅವನ ತಂಗಿಯನ್ನು ಕೇಳಿದನು. ಅವನು, ನೀನೇನು ಜ್ಞಾನಿಯೇ, ವಿಜ್ಞಾನಿಯೇ, ಶೂರನೇ, ನನ್ನ ತಂಗಿ ಈ ಮೂವರಲ್ಲಿ ಮಾತ್ರ ಯಾರನ್ನಾದರೂ ಮದುವೆ ಮಾಡಿಕೊಳ್ಳುವಳು ಎಂದು ಕೇಳಿದನು. ಬಂದವನು ತಾನು ಶೂರನೆಂದು ಹೇಳಿ ತನ್ನ ಶಸ್ತ್ರಾಸ್ತ್ರ ಪ್ರಾವೀಣ್ಯವನ್ನು ಅವನಿಗೆ ತೋರಿಸಿದನು. ದೇವಸ್ವಾಮಿಯು ಅವನನ್ನು ಮೆಚ್ಚಿ ಅಂದಿನಿಂದ 7ನೆಯ ದಿನ ಅವಳನ್ನು ಅವನಿಗೆ ಮದುವೆ ಮಾಡಿಕೊಡುವುದಾಗಿ ಹೇಳಿದನು. ಅದೇ ಕಾಲದಲ್ಲಿಯೇ ಮತ್ತೊಬ್ಬ ಬ್ರಾಹ್ಮಣನು ಹರಿಸ್ವಾಮಿಯ ಹೆಂಡತಿಯನ್ನು ಕಂಡು ಆ ಹುಡುಗಿಯನ್ನು ಕೇಳಿದನು. ಅವನು ಭೂತ ಭವಿಷ್ಯತ್ತುಗಳನ್ನೆಲ್ಲ ಬಲ್ಲ ಜ್ಞಾನಿ. ಆದ್ದರಿಂದ ಅವಳು ಅವನನ್ನು ಒಪ್ಪಿ ಅಂದಿನಿಂದ 7ನೆಯ ದಿನ ಅವನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡುವುದಾಗಿ ಹೇಳಿದಳು. ಮಾರನೆಯ ದಿನ ಹರಿಸ್ವಾಮಿಯು ಬಂದು ತಾನು ವಿಜ್ಞಾನಿಗೆ ಮಾತು ಕೊಟ್ಟ ಸಂದರ್ಭವನ್ನು ಹೇಳಿದನು. ಆಗ ಹೆಂಡತಿಯೂ ಮಗನೂ ಜ್ಞಾನಿಗೂ ಶೂರನಿಗೂ ಮಾತು ಕೊಟ್ಟಿದ್ದನ್ನು ಹೇಳಿದರು. ಆದ್ದರಿಂದ ಏನು ಮಾಡೋಣವೆಂದು ಹರಿಸ್ವಾಮಿಗೆ ಚಿಂತೆಗಿಟ್ಟುಕೊಂಡಿತು. ಮದುವೆಯ ದಿನ 3 ಜನ ವರರೂ ಅವನ ಮನೆಗೆ ಬಂದು ಕೂತರು. ಅಷ್ಟು ಹೊತ್ತಿಗೆ ಸರಿಯಾಗಿ ಮದುವೆಯ ಹೆಣ್ಣು ಎಲ್ಲಿಯೋ ಮಾಯವಾಗಿ ಬಿಟ್ಟಿದ್ದಳು. ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ಆದ್ದರಿಂದ ಹರಿಸ್ವಾಮಿಯು ಜ್ಞಾನಿಯನ್ನು ಕುರಿತು, ಅಯ್ಯ, ನನ್ನ ಮಗಳಲ್ಲಿ ಹೋಗಿದ್ದಾಳೆ, ಹೇಳಬಲ್ಲೆಯಾ ಎಂದು ಕೇಳಿದನು. ಅವನು ಅವಳನ್ನು ಧೂಮಶಿಖನೆಂಬ ಒಬ್ಬ ರಾಕ್ಷಸನು ಕದ್ದು ವಿಂಧ್ಯಾಟವಿಯಲ್ಲಿರುವ ತನ್ನ ವಾಸಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಎಂದು ಹೇಳಿದನು. ಅದನ್ನು ಕೇಳಿ ಹರಿಸ್ವಾಮಿಗೆ ಹೆದರಿಕೆಯಾಗಿ, ಅಯ್ಯೋ, ಅವಳು ಸಿಕ್ಕುವುದು ಹೇಗೆ, ಮದುವೆಯಾಗುವುದು ಹೇಗೆ ಎಂದು ವ್ಯಥೆಪಟ್ಟನು. ಆಗ ವಿಜ್ಞಾನಿಯು ಧೈರ್ಯ ಹೇಳಿ ತನ್ನ ರಥದಲ್ಲಿ ಹರಿಸ್ವಾಮಿಯನ್ನೂ ಜ್ಞಾನಿಯನ್ನೂ ಶೂರನನ್ನೂ ಕೂರಿಸಿಕೊಂಡು ಒಂದು ಕ್ಷಣದಲ್ಲಿ ವಿಂಧ್ಯಾಟವಿಗೆ ಬಂದನು. ಶೂರನು ಆ ರಾಕ್ಷಸನೊಡನೆ ಹೋರಾಡಿ ಅವನನ್ನು ಕೊಂದು ಸೋಮಪ್ರಭೆಯನ್ನು ಬಿಡಿಸಿದನು. ಅನಂತರ ವಿಜ್ಞಾನಿಯು ಅವರೆಲ್ಲರನ್ನೂ ಹರಿಸ್ವಾಮಿಯ ಮನೆಗೆ ಕರೆತಂದು ಬಿಟ್ಟನು. ಅಷ್ಟು ಹೊತ್ತಿಗೆ ಸರಿಯಾಗಿ ಗೊತ್ತು ಮಾಡಿದ್ದ ಲಗ್ನ ಬಂತು. ಆದರೆ ಅವರು ಮೂವರಿಗೂ ಜಗಳ ಹುಟ್ಟಿತು. ಜ್ಞಾನಿಯು, ನಾನಿಲ್ಲದಿದ್ದರೆ ಇವಳು ಎಲ್ಲಿಗೆ ಹೋಗಿದ್ದಳೆಂದೇ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಅದನ್ನು ತಿಳಿದು ಹೇಳಿದವನು ನಾನು. ಆದ್ದರಿಂದ ಅವಳು ನನಗೆ ಬರಬೇಕು ಎಂದನು. ವಿಜ್ಞಾನಿಯು, ನಾನಿಲ್ಲದಿದ್ದರೆ ಒಂದು ಕ್ಷಣದಲ್ಲಿ ಹೋಗಿ ಬರುವುದಕ್ಕಾಗುತ್ತಿತ್ತೇ? ರಥದಲ್ಲಿ ಕುಳಿತು ಯುದ್ಧ ಮಾಡುತ್ತಿದ್ದ ರಾಕ್ಷಸನೊಡನೆ ಯುದ್ಧ ಮಾಡುವುದಕ್ಕಾಗುತ್ತಿತ್ತೇ? ಆದ್ದರಿಂದ ಅವಳು ನನಗೆ ಬರಬೇಕು ಎಂದನು. ಶೂರನು, ನಾನು ರಾಕ್ಷಸನನ್ನು ಯುದ್ಧದಲ್ಲಿ ಕೊಲ್ಲದಿದ್ದರೆ ನೀವಿಬ್ಬರೂ ಇದ್ದರೂ ಅವಳನ್ನು ತರುವುದಕ್ಕೆ ಆಗುತ್ತಿರಲಿಲ್ಲ. ಆದ್ದರಿಂದ ಅವಳು ನನಗೇ ಬರಬೇಕು ಎಂದನು. ಹೀಗೆ ಅವರು ಜಗಳವಾಡುತ್ತಿರಲು ಹರಿಸ್ವಾಮಿಗೆ ಏನು ಮಾಡಬೇಕೆಂದು ತೋರದೆ ಹೋಯಿತು. ಹೀಗೆಂದು ಕಥೆ ಹೇಳಿ ಬೇತಾಳನು, ಮಹಾರಾಜ, ಆ ಹುಡುಗಿಯನ್ನು ಯಾರಿಗೆ ಕೊಡಬೇಕು ಹೇಳು, ತಿಳಿದಿದ್ದೂ ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋಗುತ್ತದೆ ಎಂದು ಕೇಳಿದನು. ರಾಜನು, ಶೂರನಿಗೆ ಕೊಡಬೇಕು, ಅವನು ಜೀವದ ಹಂಗನ್ನು ತರಲು ರಾಕ್ಷಸನೊಡನೆ ಶೌರ್ಯದಿಂದ ಹೋರಾಡಿ ಹುಡುಗಿಯನ್ನು ಸಂಪಾದಿಸಿಕೊಂಡು ಬಂದನು. ಜ್ಞಾನಿಯೂ ವಿಜ್ಞಾನಿಯೂ ಕೆಲಸದಲ್ಲಿ ಸಹಾಯಕರಾದವರು ಅಷ್ಟೇಯೇ. ಲೆಕ್ಕಿಗನೂ ಬಡಗಿಯೂ ಯಾವಾಗಲೂ ಉಪಕರಣಗಳು ಮಾತ್ರ ಅಲ್ಲವೇ ಎಂದನು. ಹೀಗೆ ಮಾತನಾಡಿ ಬಿಟ್ಟದ್ದರಿಂದ
ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟನು. ತರಂಗ 13 ಆರನೆಯ ಕತೆ. ತ್ರಿವಿಕ್ರಮಸೇನನು 6ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ಶೋಭಾವತಿ ನಗರದಲ್ಲಿ ಯಶಃಕೇತುವೆಂಬ ರಾಜನು ಆಡುತ್ತಿದ್ದನು. ಆ ಊರಿನಲ್ಲಿ ಗೌರೀದೇವಿಯ ಒಂದು ಗುಡಿ ಇತ್ತು. ಅದರ ಬಲಗಡೆಯಲ್ಲಿ ಗೌರೀ ತೀರ್ಥವೆಂಬ ಒಂದು ಕೊಳವಿತ್ತು. ಅದರಲ್ಲಿ ಸ್ನಾನ ಮಾಡಲು ಆಷಾಢ ಶುದ್ಧ ಚತುರ್ದಶಿಯ ದಿನ ನಾನಾ ದಿಕ್ಕಿನಿಂದ ಜನರು ಬಂದು ಸೇರುತ್ತಿದ್ದರು. ಹೀಗೆ ಒಂದು ಸಾರಿ ಅಲ್ಲಿಗೆ ಧವಳನೆಂಬ ಅಗಸರ ಹುಡುಗನು ಬಂದಿದ್ದು ಮದನಸುಂದರಿ ಎಂಬ ಹುಡುಗಿಯನ್ನು ಕಂಡನು. ಅವಳು ತನ್ನ ಜಾತಿಯವಳೇ ಆಗಿದ್ದು ಅವಳ ತಂದೆಯು ತನ್ನ ತಾಯಿಗೆ ತಿಳಿದವನಾಗಿದ್ದರಿಂದ ಅವಳನ್ನು ಮದುವೆಯಾಗುವುದು ಅವನಿಗೆ ಕಷ್ಟವಾಗಲಿಲ್ಲ. ಒಂದು ಸಾರಿ ಮಗನನ್ನು ಕೊಟ್ಟು ಕಳುಹಿಸಿ ಗಂಡನ ಮನೆಯಲ್ಲಿದ್ದ ಅವಳನ್ನೂ ಅವಳ ಗಂಡನನ್ನೂ ತಾಯಿ ತಂದೆಗಳು ಊರಿಗೆ ಕರೆಸಿಕೊಂಡರು. ಗೌರಿ ಗುಡಿ ಸಿಕ್ಕಿದಾಗ ಧವಳನು ದೇವತಾ ದರ್ಶನ ಮಾಡಿಕೊಂಡು ಹೋಗೋಣ ಎಂದನು. ಅವನ ಭಾವಮೈದುನನು, ಬರಿಯ ಕೈಯಲ್ಲಿ ಇಷ್ಟು ಜನರೂ ಅಲ್ಲಿಗೆ ಏಕೆ ಹೋಗಬೇಕು? ನಾನೊಬ್ಬ ಹೋಗಿ ದರ್ಶನ ಮಾಡಿಕೊಂಡು ಬರುತ್ತೇನೆ, ನೀವಿಬ್ಬರೂ ಇಲ್ಲಿಯೇ ಇರಿ ಎಂದು ಹೇಳಿ ದೇವಾಲಯಕ್ಕೆ ಹೋದನು. ಒಳಕ್ಕೆ ಹೋಗಿ ನೋಡಲು 18 ಕೈಗಳುಳ್ಳ ಚಾಮುಂಡಿಕಾ ಮೂರ್ತಿ, ಪದತಲದಲ್ಲಿ ಮಹಿಷಾಸುರನು ಹತನಾಗಿ ಬಿದ್ದಿದ್ದಾನೆ. ಅದನ್ನು ಕಂಡು ವಿಧಿ ಪ್ರೇರಣೆಯಿಂದ ಅವನಿಗೆ ಒಂದು ಯೋಚನೆ ಹುಟ್ಟಿತು. ನಾನಾ ಜನರು ಇಲ್ಲಿಗೆ ಬಂದು ದೇವಿಗೆ ಬಗೆ ಬಗೆಯ ಜೀವಗಳನ್ನು ಬಲಿಕೊಟ್ಟು ಅರ್ಚನೆ ನಡೆಸುತ್ತಾರೆ. ನಾನೂ ಹೀಗೆ ನನ್ನನ್ನೇ ಬಲಿಯಾಗಿ ಸಮರ್ಪಣೆ ಮಾಡಿಕೊಂಡು ಏಕೆ ಸಿದ್ಧಿ ಪಡೆಯಬಾರದು? ಹೀಗೆಂದುಕೊಂಡು ಗರ್ಭಗುಡಿಯಲ್ಲಿದ್ದ ಕತ್ತಿಯನ್ನು ತಂದು ತನ್ನ ತಲೆಯನ್ನು ಕತ್ತರಿಸಿಕೊಂಡು ಬಿಟ್ಟನು. ಎಷ್ಟು ಹೊತ್ತಾದರೂ ಅವನು ಹಿಂದಿರುಗಿ ಬರದಿರಲು ಧವಳನು ಅಲ್ಲಿಗೆ ಬಂದು ನೋಡುತ್ತಾನೆ, ತನ್ನ ಭಾವಮೈದನನ್ನು ತಲೆ ಕಡಿದುಕೊಂಡು ಬಿದ್ದಿದ್ದಾನೆ. ಅದನ್ನು ಕಂಡು ತಾನೂ ಆವೇಶಗೊಂಡು ತನ್ನ ತಲೆಯನ್ನು ಅರ್ಪಿಸಿದನು. ಹೀಗೆ ಹೋದವರು ಇಬ್ಬರೂ ಬರದಿರಲು ಮದನಸುಂದರಿಯು ದೇವಸ್ಥಾನಕ್ಕೆ ತಾನೂ ಬಂದಳು. ಅಯ್ಯೋ, ಇದೇನು ಅನಾಹುತ ಎಂದು ಅತ್ತು ಕರೆದು ಅವಳು ಕೊನೆಗೆ ತಾನೂ ಜೀವ ಬಿಡುವುದಾಗಿ ನಿರ್ಧರಿಸಿ ದೇವಿಗೆ ನಮಸ್ಕರಿಸಿ, ಮುಂದಿನ ಜನ್ಮದಲ್ಲಿಯೂ ನನಗೆ ಇವರೇ ಅಣ್ಣನೂ ಗಂಡನೂ ಆಗಲಿ ಎಂದು ಪ್ರಾರ್ಥಿಸಿ ಅಶೋಕ ವೃಕ್ಷಕ್ಕೆ ನೇಣು ಹಾಕಿಕೊಳ್ಳುತ್ತಿರಲು, ಮಗಳೇ, ಸಾಹಸ ಮಾಡಬೇಡ, ನಿನ್ನ ಸತ್ವಾತಿಶಯ ನೋಡಿ ನನಗೆ ಸಂತೋಷವಾಯಿತು. ನೇಣನ್ನು ಬಿಸಾಡು, ಕತ್ತರಿಸಿ ಬಿದ್ದ ತಲೆಗಳನ್ನೂ ಮುಂಡಗಳನ್ನೂ ಜೋಡಿಸು, ನಿನ್ನ ಅಣ್ಣನೂ ಗಂಡನೂ ಬದುಕುತ್ತಾರೆ ಎಂದು ಅಶರೀರವಾಣಿಯಾಯಿತು. ಅದರಂತೆ ಅವಳು ಬಂದು ಸಂತೋಷದ ಗಡಿಬಿಡಿಯಲ್ಲಿ ಗಂಡನ ತಲೆಯನ್ನು ಅಣ್ಣನ ಮುಂಡಕ್ಕೂ ಅಣ್ಣನ ತಲೆಯನ್ನು ಗಂಡನ ಮುಂಡಕ್ಕೂ ಜೋಡಿಸಿದಳು. ಅವರಿಗೆ ಜೀವ ಬಂತು. ಎಲ್ಲರೂ ದೇವಿಗೆ ನಮಸ್ಕರಿಸಿ ಹೊರಟರು. ದಾರಿಯಲ್ಲಿ ಹೋಗುತ್ತಿದ್ದಾಗ ತಾನು ಮಾಡಿದ ತಪ್ಪು ಗೊತ್ತಾಯಿತು. ಅವಳಿಗೆ ಏನು ಮಾಡಬೇಕೆಂದು ತೋರದೆ ಹೋಯಿತು. ಹೀಗೆಂದು ಕತೆ ಹೇಳಿ ಬೇತಾಳನು, ಮಹಾರಾಜ, ಅವರಿಬ್ಬರಲ್ಲಿ ಅವಳ ಗಂಡ ಯಾರು? ತಿಳಿದಿದ್ದೂ ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋಗುತ್ತದೆ ಎಂದನು. ರಾಜನು, ಗಂಡನ ತಲೆಯು ಯಾವ ದೇಹಕ್ಕೆ ಅಂಟಿಕೊಂಡಿತ್ತೋ ಅವನೇ ಗಂಡ. ಅಂಗಗಳಲ್ಲೆಲ್ಲ ತಲೆಯೇ ಪ್ರಧಾನ, ಗುರುತಿಸುವುದು ಅದರಿಂದಲೇಯೇ ಎಂದನು. ಹೀಗೆ ಮಾತನಾಡಿ ಬಿಟ್ಟದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೆ ಹೋಗಿಬಿಟ್ಟನು. ತರಂಗ 14 ಏಳನೆಯ ಕಥೆ. ತ್ರಿವಿಕ್ರಮಸೇನನು 7ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ಪೂರ್ವ ಸಮುದ್ರ ತೀರದಲ್ಲಿ ತಾಮ್ರಲಿಪ್ತಿ ಎಂಬ ಪಟ್ಟಣವಿದೆ. ಅಲ್ಲಿ ಹಿಂದೆ ಚಂಡಸೇನನೆಂಬ ರಾಜನಿದ್ದನು. ಒಂದು ಸಾರಿ ಅವನ ಹತ್ತಿರಕ್ಕೆ ದಕ್ಷಿಣ ದೇಶದಿಂದ ಸತ್ವಶೀಲನೆಂಬ ಒಬ್ಬ ರಾಜಪುತ್ರನು ಬಂದು ತುಂಬ ದರಿದ್ರ ಸ್ಥಿತಿಯಲ್ಲಿದ್ದುದರಿಂದ ಅವನ ಹತ್ತಿರ ಆಶ್ರಿತನಾಗಿ ಸೇವೆ ಮಾಡಿಕೊಂಡಿದ್ದನು. ಆದರೆ ಎಷ್ಟು ದಿನವಾದರೂ ರಾಜನ ಕಣ್ಣಿಗೆ ಬೀಳಲಿಲ್ಲ. ಆಗ ಅವನು, ಅಯ್ಯೋ, ನಾನು ರಾಜವಂಶದಲ್ಲಿ ಹುಟ್ಟಿದರೂ ಈ ಬಡತನವೇಕೆ ಬಂತು? ಬಡತನವಿದ್ದರೂ ದೇವರು ನನಗೆ ಈ ಹಿರಿಯಾಸೆಯನ್ನು ಏಕೆ ಕೊಟ್ಟಿದ್ದಾನೆ? ಅನ್ನವಿಲ್ಲದೆ ಬಟ್ಟೆಯಿಲ್ಲದೆ ಹೀಗೆ ತೊಳಲುತ್ತಿದ್ದರೂ ರಾಜನ ದೃಷ್ಟಿ ನನ್ನ ಮೇಲೆ ಏಕೆ ಬೀಳುವುದಿಲ್ಲ ಎಂದು ಕೊರಗುತ್ತಿದ್ದನು. ಹೀಗಿರಲು ಒಂದು ದಿನ ದೊರೆಯು ಬೇಟೆಗೆ ಹೊರಟನು.
ಕಪ್ಪಡಿಗನೂ ಕೈಯಲ್ಲಿ ಕಟ್ಟಿಗೆಯನ್ನು ಹಿಡಿದು ಅವನ ಮುಂದೆ ಹೊರಟನು. ಕಾಡಿನಲ್ಲಿ ಅವನು ಒಂದು ಹಂದಿಯನ್ನು ಅಟ್ಟಿಸಿಕೊಂಡು ಹೋಗಲು ಪರಿವಾರವೆಲ್ಲವೂ ಹಿಂದೆ ಬಿತ್ತು. ಕಪ್ಪಡಿಗನೊಬ್ಬನು ಮಾತ್ರ ಹಸಿವು ನೀರಡಿಕೆಗಳನ್ನು ತೊರೆದು ಅವನ ಜೊತೆಯಲ್ಲಿಯೇ ಓಡಿಬಂದನು. ಹಂದಿ ಪೊದರಿನಲ್ಲಿ ಮಾಯವಾಗಲು ದೊರೆಯು ಆಯಾಸಪಟ್ಟು ದಾರಿ ತೋರದೆ ನಿಲ್ಲಬೇಕಾಯಿತು. ಎದುರಿಗೆ ಕಪ್ಪಡಿಗನನ್ನು ಕಂಡು, ಅಯ್ಯ, ನಿನಗೆ ದಾರಿ ಗೊತ್ತಾಗುತ್ತದೆಯೇ ಎಂದು ಕೇಳಿದನು. ಅದಕ್ಕೆ ಅವನು ಕೈ ಮುಗಿದುಕೊಂಡು, ಗೊತ್ತಿದೆ ಮಹಾರಾಜ, ಆದರೆ ಬಿಸಿಲು ಉರಿಯುತ್ತಿದೆ, ಸ್ವಲ್ಪ ವಿಶ್ರಮಿಸಿಕೊಳ್ಳಿ ಎಂದನು. ರಾಜನು, ಹಾಗಾದರೆ ಇಲ್ಲೆಲ್ಲಾದರೂ ನೀರು ಇದೆಯೇ ನೋಡುತ್ತೀಯಾ ಎಂದು ಕೇಳಿದನು. ಸತ್ವಶೀಲನು ಒಂದು ಮರ ಹತ್ತಿ ನೋಡಲು ಒಂದು ನದಿ ಕಂಡಿತು. ಮಹಾರಾಜನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲು ಅವನು ಸ್ನಾನ ಮಾಡಿ ನೀರು ಕುಡಿದು ಬಳಲಿಕೆಯನ್ನು ಕಳೆದುಕೊಂಡನು. ಆಗ ಸತ್ವಶೀಲನು ಒಳ್ಳೆಯ ನೆಲ್ಲಿಕಾಯಿಗಳನ್ನು ತಂದು ರಾಜನಿಗೆ ಕಾಣಿಕೆ ಕೊಟ್ಟನು. ರಾಜನು ಇದೇನೆಂದು ಕೇಳಲು ಸತ್ವಶೀಲನು, ಮಹಾರಾಜ, ನಾನು 10 ವರ್ಷಗಳಿಂದ ಹೀಗೆಯೇ ಸೇವಿಸುತ್ತಿದ್ದೇನೆ ಎಂದನು. ರಾಜನಿಗೆ ಏಕಕಾಲದಲ್ಲಿ ದಯೆಯೂ ನಾಚಿಕೆಯೂ ಉಂಟಾದುವು. ಭೃತ್ಯರ ಕಷ್ಟ ಸುಖಗಳನ್ನು ನೋಡದ ರಾಜನಿಗೆ ಧಿಕ್ಕಾರವಿರಲಿ, ಅದನ್ನು ತಿಳಿಸದ ಪರಿವಾರಕ್ಕೂ ಧಿಕ್ಕಾರವಿರಲಿ ಎಂದುಕೊಂಡು ಅವನು 2 ನೆಲ್ಲಿಯ ಕಾಯಿಗಳನ್ನು ತೆಗೆದುಕೊಂಡು ತಿಂದು ನೀರು ಕುಡಿದು ವಿಶ್ರಾಂತಿ ಪಡೆದ ಮೇಲೆ ಊರ ಕಡೆಗೆ ಹಿಂದಿರುಗಿದನು. ಸತ್ವಶೀಲನನ್ನು ತನ್ನ ಹಿಂದೆ ಕುದುರೆಯ ಮೇಲೆ ಕೂತುಕೊಂಡು ದಾರಿ ತೋರಿಸೆಂದು ಹೇಳಿದರೂ ಅವನು ಕುಳಿತುಕೊಳ್ಳಲಿಲ್ಲ. ಕುದುರೆಯ ಜೊತೆಗೂ ಊರ ತನಕ ಓಡಿಕೊಂಡೇ ಬಂದನು. ದಾರಿಯಲ್ಲಿ ಅವನ ಪರಿವಾರ ಸಿಕ್ಕಿತು. ಅವರಿಗೆ ಕಪ್ಪಡಿಗನ ಸಾಹಸವನ್ನೂ ಉಪಕಾರವನ್ನೂ ತಿಳಿಸಿದನು. ಅಂದಿನಿಂದ ಅವನಿಗೆ ಕಪ್ಪಡಿಗನ ಉದ್ಯೋಗವು ತಪ್ಪಿ ಅವನು ರಾಜನ ಹತ್ತಿರ ಗೌರವದಿಂದ ಇದ್ದನು. ಒಂದು ಸಾರಿ ರಾಜನು ಸತ್ವಶೀಲನನ್ನು ಸಿಂಹಳ ದ್ವೀಪಕ್ಕೆ ಆ ರಾಜನ ಮಗಳನ್ನು ಕೇಳಲು ಕಳುಹಿಸಿದನು. ಅಲ್ಲಿಗೆ ಸಮುದ್ರ ಮಾರ್ಗವಾಗಿ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರಲು ಒಂದು ಕಡೆ ಎತ್ತರವಾದ ಧ್ವಜಸ್ತಂಭವು ಕಂಡಿತು. ಗಾಳಿ ಎದ್ದು ಹಡಗು ಹೊಯ್ದಾಡಿ ಕಂಬಕ್ಕೆ ಸಿಕ್ಕಿ ಹಾಕಿಕೊಂಡಿತು. ಹಡಗು ಮುಳುಗಿ ಹೋಗುತ್ತಿರಲು ಸತ್ವಶೀಲನು ಕತ್ತಿ ಹಿಡಿದು ನೀರಿನಲ್ಲಿ ಹಾರಿದನು. ಒಳಕ್ಕೆ ಹೋಗಲು ಅಲ್ಲಿ ಒಂದು ದಿವ್ಯವಾದ ಊರು ಇತ್ತು. ಅದರಲ್ಲಿ ರತ್ನಗಂಬಗಳುಳ್ಳ ಚಿನ್ನದ ಅರಮನೆಯೂ 1000 ಮೆಟ್ಟಲುಗಳುಳ್ಳ ಕೊಳವೂ ಕಾತ್ಯಾಯಿನಿ ದೇವಸ್ಥಾನವೂ ಕಂಡುಬಂದವು. ಆ ದೇವಸ್ಥಾನದ ಒಳಕ್ಕೆ ಹೋಗಿ ದೇವಿಯನ್ನು ಸ್ತುತಿಸಿ ಪೂಜಿಸಿ ನಿಂತಿರಲು ಅದರ ಹತ್ತಿರ ಒಂದು ಬಾಗಿಲು ತೆರೆದುಕೊಂಡು ಒಬ್ಬ ದಿವ್ಯ ಸ್ತ್ರೀಯೂ ಬಂದಳು. ಅವಳೂ ದೇವಿಯನ್ನು ಪೂಜಿಸಿ ಅದೇ ಬಾಗಿಲಿಂದ ಹಿಂತಿರುಗಿ ಹೋಗುತ್ತಿರಲು ಸತ್ವಶೀಲನೂ ಅವಳನ್ನು ಹಿಂಬಾಲಿಸಿದನು. ಅಲ್ಲಿ ಇನ್ನೊಂದು ನಗರವಿತ್ತು. ಅದರೊಳಗೆ ಹೋಗಲು ಆಕೆಯ ಚೇಟಿಯರು, ಸ್ವಾಮಿ, ನೀವು ನಮ್ಮ ಒಡತಿಯ ಅತಿಥಿಯಾಗಿ ಇಲ್ಲಿಗೆ ಬಂದಿದ್ದೀರಿ, ಆದ್ದರಿಂದ ಏಳಿ ಸ್ನಾನ ಮಾಡಿ ಊಟ ಮಾಡಿ ಎಂದರು. ಅವನು ಉದ್ಯಾನದಲ್ಲಿ ಅವರು ತೋರಿಸಿದ ಒಂದು ಕೊಳದಲ್ಲಿ ಸ್ನಾನಕ್ಕೆಂದು ಮುಳುಗು ಹಾಕಿ ಏಳಲು ತಾಮ್ರಲಿಪ್ತಿಯ ಉದ್ಯಾನದಲ್ಲಿದ್ದ ಕೊಳದಲ್ಲಿದ್ದನು. ಅವನಿಗೆ ಆಶ್ಚರ್ಯವಾಗಿ, ಆ ದಿವ್ಯ ನಗರಿಯಲ್ಲಿ ಇದೇನು ಕನಸಲ್ಲ, ನನಗೆ ಆ ಪಾತಾಳ ಕನ್ಯೆಯರು ನಿಜವಾಗಿ ಮೋಸ ಮಾಡಿದ್ದಾರೆ ಎಂದು ಚಿಂತಿಸುತ್ತಾ ಹುಚ್ಚು ಹಿಡಿದವನಂತೆ ಆ ಉದ್ಯಾನದಲ್ಲಿಯೇ ಸುತ್ತಾಡುತ್ತಿದ್ದನು. ಉದ್ಯಾನ ಪಾಲನಿಂದ ಇದನ್ನು ತಿಳಿದು ಚಂಡಸೇನ ರಾಜನು ಅಲ್ಲಿಗೆ ಬಂದು ಅವನ ವೃತ್ತಾಂತವನ್ನೆಲ್ಲ ಕೇಳಿ ತಿಳಿದುಕೊಂಡನು ಮತ್ತು ಅವನ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಲು ಈಗ ತನಗೆ ಅವಕಾಶ ದೊರೆಯಿತೆಂದು ಯೋಚಿಸಿ, ಅಯ್ಯ, ಚಿಂತಿಸಬೇಡ, ನಾನು ಅವಳನ್ನು ನಿನಗೆ ಸಂಪಾದಿಸಿಕೊಡುತ್ತೇನೆ ಎಂದು ಸಮಾಧಾನ ಮಾಡಿ ಮಂತ್ರಿಗೆ ರಾಜ್ಯವನ್ನು ವಹಿಸಿಕೊಟ್ಟು ಸತ್ವಶೀಲನೊಡನೆ ಹಡಗಿನಲ್ಲಿ ಹೊರಟನು. ಮೊದಲು ಕಂಡ ಸ್ಥಳದಲ್ಲಿಯೇ ಈಗಲೂ ಧ್ವಜವು ಕಂಡಿತು. ಅದರ ಹತ್ತಿರ ಮೊದಲು ಸತ್ವಶೀಲನೂ ಅವನ ಹಿಂದೆ ಚಂಡಸೇನನೂ ಧುಮುಕಿದರು. ಸಮುದ್ರದ ಕೆಳಗಿದ್ದ ನಗರಕ್ಕೆ ಹೋಗಿ ಅಲ್ಲಿನ ಗೌರಿ ಗುಡಿಯಲ್ಲಿ ಪೂಜೆ ತೀರಿಸಿಕೊಂಡು ಕುಳಿತಿರಲು ಆ ದಿವ್ಯ ಸ್ತ್ರೀಯು ಸಖಿಯರೊಡನೆ ಬಂದಳು. ಅವಳು ರಾಜನನ್ನು ನೋಡಿ ಅವನಲ್ಲಿ ಮೋಹಗೊಂಡು ಸಖಿಯೊಡನೆ ತಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕಾಗಿ ಹೇಳಿಸಿದಳು. ಅವನು ಹೋಗದೆ, ಇಷ್ಟೇ ಆತಿಥ್ಯ ಸಾಕು, ಇದಕ್ಕಿಂತ ಹೆಚ್ಚಿನದು ಇನ್ನೇನು ಬೇಕು ಎಂದು ಬಿಟ್ಟನು. ಆದರೆ ಅವಳ ಮನಸ್ಸು ತಡೆಯದೆ ಅವನು ಉದ್ಯಾನದಲ್ಲಿದ್ದ ಕಡೆಗೆ ಬಂದು ತಾನೇ ಪ್ರಾರ್ಥಿಸಿದಳು. ಅವನು ಈತನು ತೋರಿಸಿದ ಈ ಗೌರಿ ದೇವಸ್ಥಾನವನ್ನು ನೋಡಲು ಧ್ವಜ ಮಾರ್ಗದಿಂದ ಬಂದೆವು, ನೋಡಿಯಾಯಿತು, ನಮಗೆ ಬೇರೆ ಆತಿಥ್ಯವಿನ್ನೇನು ಬೇಕು ಎಂದನು. ಆಕೆ, ಹಾಗಾದರೆ ನಮ್ಮ ಇನ್ನೊಂದು ನಗರವನ್ನು ನೋಡಬನ್ನಿ
ಎಂದು ಕರೆದಳು. ಅವನು, ಈತನು ಆ ಸ್ನಾನಕೊಳದ ವೃತ್ತಾಂತವನ್ನು ಹೇಳಿದ್ದಾನೆ ಎಂದನು. ಅವಳು, ನಾನು ತಮ್ಮೊಡನೆ ಕುಹಕ ಮಾಡುತ್ತಿದ್ದೇನೆಂದು ತಿಳಿಯಬೇಡಿ, ತಾವು ನನಗೆ ಪೂಜ್ಯರು ಎಂದು ಭರವಸೆ ಹೇಳಿ ತಾನು ಬಂದ ಬಾಗಿಲಿಂದ ಅವರನ್ನು ಕರೆದುಕೊಂಡು ಹೋದಳು. ಅಲ್ಲಿ ರತ್ನಾಸನದಲ್ಲಿ ಮಹಾರಾಜನನ್ನು ಕೂರಿಸಿ ಉಪಚರಿಸಿ, ಮಹಾರಾಜ, ನಾನು ರಾಕ್ಷಸ ರಾಜನಾದ ಕಾಲನೇಮಿಯ ಮಗಳು. ವಿಷ್ಣುವು ಅವನನ್ನು ಸಂಹರಿಸಿದನು. ವಿಶ್ವಕರ್ಮನು ನಮ್ಮ ತಂದೆಗಾಗಿ ಈ 2 ಊರುಗಳನ್ನು ನಿರ್ಮಿಸಿಕೊಟ್ಟನು. ಇಲ್ಲಿ ಎಲ್ಲ ಇಷ್ಟಾರ್ಥವೂ ಲಭಿಸುತ್ತದೆ, ಮುಪ್ಪಾಗಲಿ ಮೃತ್ಯುವಾಗಲಿ ಇಲ್ಲ. ಈಗ ತಾವು ನನ್ನ ತಂದೆಯ ಹಾಗೆ ಬಂದಿದ್ದೀರಿ, ಇದೆಲ್ಲವನ್ನೂ ತಮಗೆ ಒಪ್ಪಿಸಿದ್ದೇನೆ ಎಂದಳು. ರಾಜನು, ನಾನು ತಂದೆಯ ಹಾಗಾದರೆ ನಿನ್ನನ್ನು ನಾನು ಈ ಸತ್ವಶೀಲನಿಗೆ ಮದುವೆ ಮಾಡಿಕೊಡುತ್ತೇನೆ. ಆತನು ವೀರ, ನನ್ನ ಬಂಧು ಮಿತ್ರ ಎಂದನು. ಆಕೆಯು ಒಪ್ಪಲು ಸತ್ವಶೀಲನಿಗೆ ಅದೆಲ್ಲವನ್ನೂ ಒಪ್ಪಿಸಿ, ಅಯ್ಯ, ನಾನು ತಿಂದ ನೆಲ್ಲಿಯ ಕಾಯಿಗಳ ಪೈಕಿ ಒಂದರ ಋಣ ಹರಿಯಿತು, ಇನ್ನೊಂದರದು ಇನ್ನೂ ಹಾಗೆಯೇ ಇದೆ ಎಂದು ದೈತ್ಯಪುತ್ರಿಯನ್ನು ಕುರಿತು, ಅಮ್ಮ, ನಮ್ಮೂರಿಗೆ ದಾರಿ ತೋರಿಸುತ್ತೀಯಾ ಎಂದು ಕೇಳಿದನು. ಅವಳು ಅವನಿಗೆ ಅಪರಾಜಿತವೆಂಬ ಕತ್ತಿಯನ್ನೂ ಜರಾಮರಣ ಹರವಾದ ಒಂದು ಹಣ್ಣನ್ನೂ ಕೊಟ್ಟಳು. ಅನಂತರ ಅವಳು ತೋರಿಸಿದ ಕೊಳದಲ್ಲಿ ಮುಳುಗಿ ತಮ್ಮೂರಿನ ಕೊಳದಲ್ಲಿ ಎದ್ದನು. ಸತ್ವಶೀಲನು ಆ ದೈತ್ಯ ಸ್ತ್ರೀಯೊಡನೆ ರಾಜ್ಯವಾಡಿಕೊಂಡು ಸುಖವಾಗಿ ಇದ್ದನು. ಹೀಗೆಂದು ಕಥೆ ಹೇಳಿ ಬೇತಾಳನು, ಮಹಾರಾಜ, ಸಮುದ್ರದಲ್ಲಿ ಧುಮುಕಿದರಲ್ಲ, ಅವರಿಬ್ಬರಲ್ಲಿ ಯಾರು ಹೆಚ್ಚು ಸತ್ವವಂತರು ಎಂದು ಕೇಳಿದನು. ರಾಜನು ಶಾಪಕ್ಕೆ ಹೆದರಿ, ಸತ್ವಶೀಲನೇ ಸತ್ವದಲ್ಲಿ ಹೆಚ್ಚಿನವನು, ಅವನು ನಿಜಸ್ಥಿತಿಯೇನು ಎಂದು ಗೊತ್ತಿಲ್ಲದೆ ಯಾವ ಆಶೆಯನ್ನೂ ಇಟ್ಟುಕೊಳ್ಳದೆ ಸಮುದ್ರದಲ್ಲಿ ಹಾರಿದ. ರಾಜನಿಗೆ ಸ್ಥಿತಿಗತಿಗಳೆಲ್ಲ ಗೊತ್ತಿದ್ದವು. ಸಮುದ್ರವನ್ನು ಪ್ರವೇಶಿಸಲು ಒಂದು ಉದ್ದೇಶವಿತ್ತು ಮತ್ತು ದೈತ್ಯಕನ್ಯೆಗೆ ಆಶೆಪಟ್ಟರೆ ಅವಳು ದೊರಕುವುದಿಲ್ಲವೆಂಬುದನ್ನು ತಿಳಿದು ಅವಳನ್ನು ಅಪೇಕ್ಷಿಸಲಿಲ್ಲ ಎಂದನು. ಹೀಗೆ ಮಾತನಾಡಿ ಬಿಟ್ಟದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟನು. ತರಂಗ 15 ಕಥೆ 8. ತ್ರಿವಿಕ್ರಮಸೇನನು 8ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ಅಂಗದೇಶದಲ್ಲಿ ವೃಕ್ಷಘಟವೆಂಬ ಒಂದು ದೊಡ್ಡ ಅಗ್ರಹಾರವಿದೆ. ಅಲ್ಲಿ ವಿಷ್ಣುಸ್ವಾಮಿ ಎಂಬ ಬ್ರಾಹ್ಮಣನಿದ್ದನು. ಅವನು ಒಂದು ಯಾಗವನ್ನು ಆರಂಭಿಸಿ ಅದಕ್ಕಾಗಿ ಒಂದು ಆಮೆಯನ್ನು ತರಲು ತನ್ನ 3 ಗಂಡು ಮಕ್ಕಳನ್ನೂ ಕಳುಹಿಸಿದನು. ಅವರು ಸಮುದ್ರಕ್ಕೆ ಹೋಗಿ ಒಂದು ಆಮೆಯನ್ನು ಸಂಪಾದಿಸಿದರು. ಹಿರಿಯವನು ತನ್ನ ತಮ್ಮಂದಿರನ್ನು ಕುರಿತು, ಇದನ್ನು ನೀವು ಯಾರಾದರೂ ತೆಗೆದುಕೊಂಡು ಬನ್ನಿ, ಆಮೆ ಪಾಚಿ ಕಟ್ಟಿ ನುಣುಪಾಗಿರುತ್ತದೆ, ನನ್ನ ಕೈ ಜಾರಿ ಅದು ಬಿದ್ದು ಹೋದೀತು ಎಂದನು. ಅವರು, ನಿನ್ನ ಕೈ ಜಾರಿದರೆ ನಮ್ಮ ಕೈಯೂ ಜಾರುತ್ತದೆ ಎಂದರು. ಆಗ ಹಿರಿಯವನು, ನಾನು ಭೋಜನ ಚಂಗನೆಂಬುದು ನಿಮಗೆ ಗೊತ್ತಿಲ್ಲವೇ, ನಾನು ಅಸಹ್ಯಕರವಾದದ್ದನ್ನು ಮುಟ್ಟುವುದಿಲ್ಲ ಎಂದನು. ಎರಡನೆಯವನು, ನಾನು ನಾರೀಚಂಗ, ನಿನಗಿಂತ ಹೆಚ್ಚು ಎಂದನು. ಮೂರನೆಯವನು, ನಾನು ಶಯ್ಯಾಚಂಗ, ನಿಮ್ಮಿಬ್ಬರಿಗಿಂತ ಹೆಚ್ಚು ಎಂದನು. ಹೀಗೆ ಅವರು ಜಗಳವಾಡಿಕೊಂಡು ಆಮೆಯನ್ನು ಅಲ್ಲಿಯೇ ಬಿಟ್ಟು ತಮ್ಮ ವ್ಯಾಜ್ಯವನ್ನು ಬಗೆಹರಿಸಿಕೊಳ್ಳಲು ಆ ಪ್ರದೇಶದ ರಾಜನಾದ ಪ್ರಸೇನಜಿತನನ್ನು ನೋಡುವುದಕ್ಕೋಸ್ಕರ ವಿಟಂಕಪುರಕ್ಕೆ ಬಂದರು. ರಾಜನು ಅವರ ವೃತ್ತಾಂತವನ್ನು ಕೇಳಿ, ನೀವು ಇಲ್ಲಿಯೇ ಇರಿ, ನಿಮ್ಮನ್ನು ಪರೀಕ್ಷಿಸಿ ತೀರ್ಮಾನ ಹೇಳುತ್ತೇನೆ ಎಂದು ಇರಿಸಿಕೊಂಡನು. ಊಟದ ಹೊತ್ತು ಬರಲು ಷಡ್ರಸದಿಂದ ಕೂಡಿದ ಒಳ್ಳೆಯ ಊಟವನ್ನು ಏರ್ಪಡಿಸಿದನು. ಎಲ್ಲರೂ ಊಟ ಮಾಡಿದರು. ಭೋಜನ ಚಂಗನು ಮಾತ್ರ ಮುಖ ಸಿಂಡಿರಿಸಿಕೊಂಡು ಊಟ ಮಾಡದೆ ಕುಳಿತುಬಿಟ್ಟನು. ಅದೇಕೆ ಎಂದು ರಾಜನು ವಿಚಾರಿಸಲು ಅವನು, ಈ ಅನ್ನದಿಂದ ಹೆಣ ಸುಟ್ಟ ಹೊಗೆಯ ದುರ್ವಾಸನೆ ಬರುತ್ತಿದೆ ಎಂದನು. ಮಿಕ್ಕವರನ್ನು, ಅನ್ನ ಏನಾದರೂ ದುರ್ವಾಸನೆಯಾಗಿದೆಯೇ ಎಂದು ಕೇಳಲು ಅವರು, ಇಲ್ಲ, ಗಮಗಮಿಸುತ್ತಿದೆ ಎಂದರು. ಅದನ್ನು ವಿಚಾರಿಸಬೇಕೆಂದು ಅಧಿಕಾರಿಗಳನ್ನು ನೇಮಿಸಲು ಅವರು ವಿಚಾರ ಮಾಡಿ, ಆ ಅಕ್ಕಿ ಊರ ಹತ್ತಿರದ ಸ್ಮಶಾನದ ಪಕ್ಕದ ಗದ್ದೆಯಲ್ಲಿ ಬೆಳೆದು ಬಂದದ್ದು ಎಂದು ಹೇಳಿದರು. ರಾಜನಿಗೆ ಆಶ್ಚರ್ಯವಾಗಿ, ನೀನು ನಿಜವಾಗಿ ಭೋಜನ ಚಂಗನೆಯೇ, ಆದ್ದರಿಂದ ಬೇರೆ ಅನ್ನವನ್ನು ಊಟ ಮಾಡು ಎಂದನು. ಊಟವಾದ ಮೇಲೆ ಎಲ್ಲರನ್ನೂ ಅವರವರ
ಬಿಡದಿಗೆ ಕಳುಹಿಸಿ ರಾಜನು ತನ್ನ ಸೂಳೆಯರಲ್ಲಿ ಉತ್ತಮಳಾದವಳನ್ನು ಆಳುಗಳ ಜೊತೆ ಮಾಡಿ ಎರಡನೆಯವನಲ್ಲಿಗೆ ಕಳುಹಿಸಿದನು. ಅವಳು ತುಂಬ ರೂಪವತಿ, ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಒಳ್ಳೆಯ ಒಡವೆ ವಸ್ತುಗಳನ್ನು ಧರಿಸಿದ್ದಳು. ಆದ್ದರಿಂದ ಅವಳು ಬಂದ ಕೂಡಲೇ ಮನೆಯೆಲ್ಲ ಫಳಾರನೆ ಬೆಳಕಿನಿಂದ ಹೊಳೆಯಿತು. ಆದರೆ ನಾರೀಚಂಗನು ಮಾತ್ರ ಮೂರ್ಛೆ ಬಂದಂತಾಗಿ ಎಡಗೈಯಿಂದ ಮೂಗು ಮುಚ್ಚಿಕೊಂಡು, ಈ ಕ್ಷಣ ಇಲ್ಲಿಂದ ಹೊರಟು ಹೋಗು, ನಿನ್ನ ಮೈಯಿಂದ ಆಡಿನ ವಾಸನೆ ಬರುತ್ತಿದೆ, ಆ ವಾಸನೆಯನ್ನು ಕುಡಿದರೆ ನಾನು ಸತ್ತು ಹೋಗುತ್ತೇನೆ ಎಂದನು. ರಾಜನಿಗೆ ಈ ವರ್ತಮಾನ ತಿಳಿಯಿತು. ಶ್ರೀಗಂಧ, ಪಚ್ಚಕರ್ಪೂರ, ಕಸ್ತೂರಿ ಇವುಗಳನ್ನು ಲೇಪಿಸಿಕೊಂಡು ದಿಕ್ಕು ವಿದಿಕ್ಕುಗಳಿಗೂ ಅದರ ಸುವಾಸನೆ ಹೊಡೆಯುತ್ತಿರುವಾಗ ಆಡಿನ ವಾಸನೆ ಹೇಗೆ ಬರಬೇಕು ಎಂದು ದೊರೆಯು ಶಂಕಿಸಿ ವಿಚಾರ ಮಾಡಿದನು. ಚಿಕ್ಕಂದಿನಲ್ಲಿ ತಾಯಿಯೂ ದಾದಿಯೂ ಮೃತರಾಗಲು ತಾನು ಆಡಿನ ಹಾಲು ಕುಡಿದು ಬೆಳೆದಳೆಂದು ಅವಳೇ ಹೇಳಿದಳು. ರಾಜನಿಗೆ ಆಶ್ಚರ್ಯವಾಗಿ ಮೂರನೆಯವನಿಗೋಸ್ಕರ ಒಂದು ಸುಖಶಯ್ಯನ್ನು ಏರ್ಪಡಿಸ ಹೇಳಿದನು. ಮಂಚದ ಮೇಲೆ 7 ಸುಪ್ಪತ್ತಿಗೆಗಳನ್ನು ಒಂದರ ಮೇಲೆ ಒಂದರಂತೆ ಹಾಕಿ ಬೆಳ್ಳಗೆ ಒಗೆದ ಮಗ್ಗುಲು ಹಾಸಿಗೆ ಹಾಕಿತ್ತು. ಅದರ ಮೇಲೆ ಅವನು ಅರ್ಧಗಳಿಗೆ ಮಲಗಿದ್ದನೋ ಇಲ್ಲವೋ ಗಟ್ಟಿಯಾಗಿ ಕಿರಿಚಿಕೊಂಡು ಬೆನ್ನನ್ನು ತಡವರಿಸಿಕೊಳ್ಳುತ್ತಾ ಎದ್ದು ಕುಳಿತನು. ಹತ್ತಿರವಿದ್ದ ಆಳುಗಳು ಬಂದು ನೋಡಲು ಬೆನ್ನ ಮೇಲೆ ಒಂದು ಕೂದಲೆಳೆ ಒತ್ತಿದಂತೆ ಕೆಂಪಗೆ ಗುರುತಾಗಿತ್ತು. ಇದನ್ನು ರಾಜನಿಗೆ ತಿಳಿಸಲು ಅವನು, ಹಾಸಿಗೆಯ ಕೆಳಗೆ ಏನಾದರೂ ಇದೆಯೇ ನೋಡಿ ಎಂದನು. ಅವರು ಒಂದೊಂದು ಸುಪ್ಪತ್ತಿಗೆಯ ತಳವನ್ನೂ ಪರೀಕ್ಷಿಸಿದರು. ಎಲ್ಲಕ್ಕೂ ಕೆಳಗಿನದರಲ್ಲಿ ಮಂಚದ ಮೇಲೆ ಒಂದು ಕೂದಲು ಅಂಟಿಕೊಂಡಿತ್ತು. ಅದನ್ನು ಕಂಡು ರಾಜನಿಗೆ ತೋರಿಸಿದರು. 7 ಹಾಸಿಗೆಗಳ ಕೆಳಗೆ ಒಂದು ಕೂದಲೆಳೆ ಇದ್ದರೆ ಅದು ಮೈಗೆ ಒತ್ತಿದ ಬಗೆ ಹೇಗೆ ಎಂದು ರಾತ್ರಿಯೆಲ್ಲ ಅವನು ಆಶ್ಚರ್ಯಪಡುತ್ತಿದ್ದನು. ಬೆಳಗಾಗಲು ಇವರು ಮೂವರೂ ಒಬ್ಬರಿಗಿಂತ ಒಬ್ಬರು ಸುಕುಮಾರರು ಎಂದು ಅವರೊಬ್ಬೊಬ್ಬರಿಗೂ 1 ಲಕ್ಷ ಹೊನ್ನನ್ನು ಕೊಟ್ಟು ಕಳುಹಿಸಿದನು. ಅವರು ಅದರಿಂದ ಆಮೆಯ ವಿಚಾರವನ್ನೇ ಮರೆತು ಸುಖವಾಗಿ ಇದ್ದುಬಿಟ್ಟರು. ತಂದೆಯ ಯಜ್ಞಕ್ಕೆ ಮಾತ್ರ ವಿಘ್ನವಾಗಿ ಅವರಿಗೆ ಪಾಪ ಬಂತು. ಹೀಗೆಂದು ಕಥೆ ಹೇಳಿ ಬೇತಾಳನು, ಮಹಾರಾಜ, ಈ ಮೂವರಲ್ಲಿ ಯಾರು ಹೆಚ್ಚಿನ ಸುಖಿ ಎಂದು ಕೇಳಿದನು. ರಾಜನು ಶಾಪಕ್ಕೆ ಹೆದರಿ, ನನಗೇನೋ ಶಯ್ಯಾಚಂಗನೇ ಹೆಚ್ಚಿನವನು ಎನ್ನಿಸುತ್ತದೆ. ಏಕೆಂದರೆ ಅವನ ಬೆನ್ನ ಮೇಲೆ ಪ್ರತ್ಯಕ್ಷವಾಗಿ ಕೂದಲ ಗುರುತು ಎದ್ದು ಕಾಣುತ್ತಿತ್ತು. ಮಿಕ್ಕವರಿಗೆ ಆಯಾ ವಿಷಯಗಳು ಇತರರಿಂದ ಮೊದಲೇ ತಿಳಿದು ಬರುವುದು ಸಾಧ್ಯ ಎಂದನು. ಹೀಗೆ ಮಾತನಾಡಿ ಬಿಟ್ಟದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೆ ಹೋಗಿಬಿಟ್ಟನು.